ಹೋಗ್ತೀವಿ. ನನ್ನ ಇಬ್ರು ಸಹೋದ್ಯೋಗಿಗಳು ಕೂಡ ಈಗ ಜಾಯ್ನ್ ಆಗ್ತಾ ಇದ್ರು. ಒಬ್ರು ಜಯನಗರದಿಂದ ಮಾದೇಶ್, ಇನ್ನೊಬ್ರು ಕಲಬುರಗಿಯಿಂದ ಓಂ ಪ್ರಕಾಶ್. ನಾನು ಫಸ್ಟ್ಗೆ ಓಂ ಪ್ರಕಾಶ್ ಅವ್ರನ್ನ ಮಾತನಾಡ್ತೀನಿ. ಓಂ ಪ್ರಕಾಶ್ ಅವರೇ, ಕಲಬುರಗಿಯಲ್ಲಿ ಯಾವ ರೀತಿಯಾಗಿದೆ ಈ ಮಹಾಶಿವರಾತ್ರಿ ಸಂಭ್ರಮ ಸಡಗರ? ಸದ್ಯ ಈಗ ಯಾವೆಲ್ಲ ಹೋಮ ಏನೆಲ್ಲ ನಡೀತಾ ಇದೆ? ನಿಕೇಶ್, ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಶಿವನಾಮ ಜೋರಾಗಿ ಇರುವಂತದ್ದು. ಅದರಂತೆ ಕಲಬುರಗಿಯಲ್ಲೂ ಕೂಡ ಏನು ಶಿವರಾತ್ರಿ ಹಬ್ಬದ ಅಂಗವಾಗಿ ಶಿವನ ದೇಗುಲಗಳಿಗೆ ಇದೀಗ ಭಕ್ತರ ದಂಡೆ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು. ಕಲಬುರಗಿಯ ರಾಮ್ ತೀರ್ಥದಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಭಕ್ತರು ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ಆ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಿರುವಂತಹ ದೃಶ್ಯವನ್ನು ಕೂಡ ರಾಜ್ಯದ ಜನರಿಗೆ ರಿಪಬ್ಲಿಕ್ ಕನ್ನಡದ ಮೂಲಕ ತೋರಿಸುವಂತ ಕೆಲಸ ಮಾಡ್ತಾ ಇದೀವಿ. ನೋಡಬಹುದು, ಈಗಾಗಲೇ ಒಳಗಡೆ ಇರುವಂತಹ ಶಿವಲಿಂಗಕ್ಕೆ ವಿಶೇಷವಾಗಿ ಪೂಜೆಯನ್ನ ಮಾಡಿರುವಂತದ್ದು, ಹೂವಿನಿಂದ ಅಲಂಕಾರ ಕೂಡ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇವತ್ತು ಶಿವರಾತ್ರಿ ಹಬ್ಬದ ಅಂಗವಾಗಿ ಎಲ್ಲರೂ ಕೂಡ ಶಿವನಾಮ ಜಪವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಏನು ಭಕ್ತರ ದಂಡೆ ಶಿವನ ದೇಗುಲಕ್ಕೆ ಹರಿದು ಬರ್ತಾ ಇರುವಂತದ್ದು. ಇಲ್ಲೂ ಕೂಡ ನೋಡಬಹುದು, ಇನ್ನು ರಾತ್ರಿ 11 ಗಂಟೆ ಆಗ್ತಾ ಇದ್ರು ಕೂಡ ಸಾಕಷ್ಟು ಜನ ಬಂದು ಶಿವನಾಮವನ್ನ ಸ್ಮರಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ರಾತ್ರಿ ಇಡೀ ಜಾಗರಣೆ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಈಗಾಗಲೇ ಏನು ದೇವಸ್ಥಾನದಲ್ಲಿ ಸಾವಿರಾರು ಜನ ಭಕ್ತರು ಏನು ಆಗಮಿಸ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ನೋಡಬಹುದು. ಸರತಿ ಸಾಲಿನಲ್ಲಿ ನಿಂತು ಯಾವ ರೀತಿಯಾಗಿ ಶಿವನ ದರ್ಶನವನ್ನ ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಏನು ಭಕ್ತರು ಇವತ್ತು ಶಿವರಾತ್ರಿಯನ್ನ ಜಾಗರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಶಿವನ ಪಾತ್ರಕ್ಕೆ ಕೃಪೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬರ್ತಾ ಇರುವಂತದ್ದು. ನಾನು ಇಲ್ಲಿ ಒಂದಷ್ಟು ಜನ ಭಕ್ತರು ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಯಾವ ರೀತಿಯಾಗಿ ವಿಶೇಷ ಪೂಜೆ ನಡೆದಿರುವಂತದ್ದು, ಹೇಗಿರುತ್ತೆ ಇವತ್ತು ರಾತ್ರಿ? ಅಲಂಕಾರ ಮಾಡ್ತಾರ್ರಿ. ಇದು ಶಿವನ್ ಗುಡಿ ಅದರಿ, ಪ್ರಾಚೀನ ಕಾಲದಂದ ಅದರಿ. ಸೊ ಪೂರಾ ಹಳ್ಳಿ ಜನ, ಪೂರಾ ಗುಲ್ಬರ್ಗ ಎಲ್ಲಾ ಕಡೆ ಪಬ್ಲಿಕ್ ಬರುತ್ತೆ ರೀ. ಇಲ್ಲಿ ರಾತ್ರಿ ಜಾಗರಣೆ ಇರುತ್ತೆ. ಭಜನ್ ಇರುತ್ತೆ ರೀ, ಭಜನ್ ಕೀರ್ತನ್ ಇರುತ್ತೆ ರೀ. ಇನ್ನೊಬ್ರು ಭಕ್ತರು ಕೂಡ ಇದ್ದಾರೆ, ಸೊ ಅವರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಶಿವರಾತ್ರಿ ಎಲ್ಲ ಕಡೆ ಶಿವನಾಮ ಜೋರಾಗ್ತಾ ಇರುವಂತ, ತಾವು ಕೂಡ ದೇವಸ್ಥಾನಕ್ಕೆ ಬಂದಿರಾ, ಹೇಗಿರುತ್ತೆ ಇವತ್ತಿನ? ಸರ್, ಮಹಾಶಿವರಾತ್ರಿ ಅಂತ ಪ್ರತಿ ವರ್ಷ ಈ ಒಂದು ನಮ್ಮ ಕಲಬುರಗಿ ಮಹಾನಗರದಲ್ಲಿ ರಾಮ್ ತೀರ್ಥ ಅನ್ನುವಂತ ಏನು ಗುಡಿ ಇದೆ ರೀ, ಶಿವನದ ಸ್ಪೆಷಲ್ ವಿಶೇಷವಾದಂತ ಇದು ಒಂದು ದೇವಸ್ಥಾನ ರೀ. ಇಡೀ ಗ್ರಾಮಸ್ಥದಿಂದ ಜನರು ಕೂಡ ಬರ್ತಾರೆ, ಮಹಾನಗರದಿಂದ ಕೂಡ ಜನರು ಬರ್ತಾ ಇದ್ದಾರೆ. ಪ್ರತಿಯೊಂದು ವಾರ್ಡ್ ನಲ್ಲಿಯೂ ಕೂಡ ಶಿವನ ಮಂದಿರ ಇದ್ರು ಕೂಡ ಈ ಒಂದು ರಾಮ್ ತೀರ್ಥಕ್ಕೆ ಜನ ಬಂದು ದರ್ಶನ ಪಡ್ಕೊಂಡು ಹೋದ್ರೆ ಸಮಾಧಾನ ರೀ. ಅದಕ್ಕೆ ನಮ್ಮ ಸುನೀಲ್ ಏನು ನಿಕೇಶ್, ಇಲ್ಲೇ ಈ ರೀತಿಯಾಗಿ ಅಂದ್ರೆ ಭಕ್ತರು ಇವತ್ತು ರಾಮ್ ತೀರ್ಥದಲ್ಲಿರುವಂತ ಏನು ಆ ಒಂದು ಶಿವನ ದರ್ಶನವನ್ನ ಪಡೆದು ಪುನೀತರಾಗೋದಕ್ಕೆ ಮುಂದಾಗ್ತಾ ಇರುವಂತದ್ದು. ನಿಕೇಶ್, ಓಕೆ, ನನ್ನ ಇಬ್ರು ಸಹೋದ್ಯೋಗಿಗಳು ಕೂಡ ಈಗ ಜಾಯ್ನ್ ಆಗ್ತಾ ಇದ್ರು. ಒಬ್ರು ಜಯನಗರದಿಂದ ಮಾದೇಶ್, ಇನ್ನೊಬ್ರು ಕಲಬುರಗಿಯಿಂದ ಓಂ ಪ್ರಕಾಶ್. ನಾನು ಫಸ್ಟ್ಗೆ ಓಂ ಪ್ರಕಾಶ್ ಅವ್ರನ್ನ ಮಾತನಾಡ್ತೀನಿ. ಓಂ ಪ್ರಕಾಶ್ ಅವರೇ, ಕಲಬುರಗಿಯಲ್ಲಿ ಯಾವ ರೀತಿಯಾಗಿದೆ ಈ ಮಹಾಶಿವರಾತ್ರಿ ಸಂಭ್ರಮ ಸಡಗರ? ಸದ್ಯ ಈಗ ಯಾವೆಲ್ಲ ಹೋಮ ಏನೆಲ್ಲ ನಡೀತಾ ಇದೆ? ನಿಕೇಶ್, ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಶಿವನಾಮ ಜೋರಾಗಿ ಇರುವಂತದ್ದು. ಅದರಂತೆ ಕಲಬುರಗಿಯಲ್ಲೂ ಕೂಡ ಏನು ಶಿವರಾತ್ರಿ ಹಬ್ಬದ ಅಂಗವಾಗಿ ಶಿವನ ದೇಗುಲಗಳಿಗೆ ಇದೀಗ ಭಕ್ತರ ದಂಡೆ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು. ಕಲಬುರಗಿಯ ರಾಮ್ ತೀರ್ಥದಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಭಕ್ತರು ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ಆ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಿರುವಂತಹ ದೃಶ್ಯವನ್ನು ಕೂಡ ರಾಜ್ಯದ ಜನರಿಗೆ ರಿಪಬ್ಲಿಕ್ ಕನ್ನಡದ ಮೂಲಕ ತೋರಿಸುವಂತ ಕೆಲಸ ಮಾಡ್ತಾ ಇದೀವಿ. ನೋಡಬಹುದು, ಈಗಾಗಲೇ ಒಳಗಡೆ ಇರುವಂತಹ ಶಿವಲಿಂಗಕ್ಕೆ ವಿಶೇಷವಾಗಿ ಪೂಜೆಯನ್ನ ಮಾಡಿರುವಂತದ್ದು, ಹೂವಿನಿಂದ ಅಲಂಕಾರ ಕೂಡ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇವತ್ತು ಶಿವರಾತ್ರಿ ಹಬ್ಬದ ಅಂಗವಾಗಿ ಎಲ್ಲರೂ ಕೂಡ ಶಿವನಾಮ ಜಪವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಏನು ಭಕ್ತರ ದಂಡೆ ಶಿವನ ದೇಗುಲಕ್ಕೆ ಹರಿದು ಬರ್ತಾ ಇರುವಂತದ್ದು. ಇಲ್ಲೂ ಕೂಡ ನೋಡಬಹುದು, ಇನ್ನು ರಾತ್ರಿ 11 ಗಂಟೆ ಆಗ್ತಾ ಇದ್ರು ಕೂಡ ಸಾಕಷ್ಟು ಜನ ಬಂದು ಶಿವನಾಮವನ್ನ ಸ್ಮರಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ರಾತ್ರಿ ಇಡೀ ಜಾಗರಣೆ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಈಗಾಗಲೇ ಏನು ದೇವಸ್ಥಾನದಲ್ಲಿ ಸಾವಿರಾರು ಜನ ಭಕ್ತರು ಏನು ಆಗಮಿಸ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ನೋಡಬಹುದು. ಸರತಿ ಸಾಲಿನಲ್ಲಿ ನಿಂತು ಯಾವ ರೀತಿಯಾಗಿ ಶಿವನ ದರ್ಶನವನ್ನ ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಏನು ಭಕ್ತರು ಇವತ್ತು ಶಿವರಾತ್ರಿಯನ್ನ ಜಾಗರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಶಿವನ ಪಾತ್ರಕ್ಕೆ ಕೃಪೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬರ್ತಾ ಇರುವಂತದ್ದು. ನಾನು ಇಲ್ಲಿ ಒಂದಷ್ಟು ಜನ ಭಕ್ತರು ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಯಾವ ರೀತಿಯಾಗಿ ವಿಶೇಷ ಪೂಜೆ ನಡೆದಿರುವಂತದ್ದು, ಹೇಗಿರುತ್ತೆ ಇವತ್ತು ರಾತ್ರಿ? ಅಲಂಕಾರ ಮಾಡ್ತಾರ್ರಿ. ಇದು ಶಿವನ್ ಗುಡಿ ಅದರಿ, ಪ್ರಾಚೀನ ಕಾಲದಂದ ಅದರಿ. ಸೊ ಪೂರಾ ಹಳ್ಳಿ ಜನ, ಪೂರಾ ಗುಲ್ಬರ್ಗ ಎಲ್ಲಾ ಕಡೆ ಪಬ್ಲಿಕ್ ಬರುತ್ತೆ ರೀ. ಇಲ್ಲಿ ರಾತ್ರಿ ಜಾಗರಣೆ ಇರುತ್ತೆ. ಭಜನ್ ಇರುತ್ತೆ ರೀ, ಭಜನ್ ಕೀರ್ತನ್ ಇರುತ್ತೆ ರೀ.
ಹಾ ಇನ್ನೊಬ್ರು ಭಕ್ತರು ಕೂಡ ಇದ್ದಾರೆ, ಸೊ ಅವರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಶಿವರಾತ್ರಿ ಎಲ್ಲ ಕಡೆ ಶಿವನಾಮ ಜೋರಾಗ್ತಾ ಇರುವಂತ, ತಾವು ಕೂಡ ದೇವಸ್ಥಾನಕ್ಕೆ ಬಂದಿರಾ, ಹೇಗಿರುತ್ತೆ ಇವತ್ತಿನ? ಸರ್, ಮಹಾಶಿವರಾತ್ರಿ ಅಂತ ಪ್ರತಿ ವರ್ಷ ಈ ಒಂದು ನಮ್ಮ ಕಲಬುರಗಿ ಮಹಾನಗರದಲ್ಲಿ ರಾಮತೀರ್ಥ ಅನ್ನುವಂತ ಏನು ಗುಡಿ ಇದೆ ರೀ, ಶಿವನದ ಸ್ಪೆಷಲ್ ವಿಶೇಷವಾದಂತ ಇದು ಒಂದು ದೇವಸ್ಥಾನ ರೀ. ಇಡೀ ಗ್ರಾಮಸ್ಥದಿಂದ ಜನರು ಕೂಡ ಬರ್ತಾರೆ, ಮಹಾನಗರದಿಂದ ಕೂಡ ಜನರು ಬರ್ತಾ ಇದ್ದಾರೆ. ಪ್ರತಿಯೊಂದು ವಾರ್ಡ್ ನಲ್ಲಿಯೂ ಕೂಡ ಶಿವನ ಮಂದಿರ ಇದ್ರು ಕೂಡ ಈ ಒಂದು ರಾಮತೀರ್ಥಕ್ಕೆ ಜನ ಬಂದು ದರ್ಶನ ಪಡ್ಕೊಂಡು ಹೋದ್ರೆ ಸಮಾಧಾನ ರೀ. ಅದಕ್ಕೆ ನಮ್ಮ ಸುನೀಲ್ ಏನು ನಿಕೇಶ್ ಇಲ್ಲೇ ಈ ರೀತಿಯಾಗಿ ಅಂದ್ರೆ ಭಕ್ತರು ಇವತ್ತು ರಾಮತೀರ್ಥದಲ್ಲಿರುವಂತ ಏನು ಆ ಒಂದು ಶಿವನ ದರ್ಶನವನ್ನ ಪಡೆದು ಪುನೀತರಾಗೋದಕ್ಕೆ ಮುಂದಾಗ್ತಾ ಇರುವಂತದ್ದು. ನಿಕೇಶ್, ಓಕೆ, ನನ್ನ ಇಬ್ರು ಸಹೋದ್ಯೋಗಿಗಳು ಕೂಡ ಈಗ ಜಾಯ್ನ್ ಆಗ್ತಾ ಇದ್ರು. ಒಬ್ರು ಜಯನಗರದಿಂದ ಮಾದೇಶ್, ಇನ್ನೊಬ್ರು ಕಲಬುರಗಿಯಿಂದ ಓಂ ಪ್ರಕಾಶ್. ನಾನು ಫಸ್ಟಿಗೆ ಓಂ ಪ್ರಕಾಶ್ ಅವ್ರನ್ನ ಮಾತನಾಡ್ತೀನಿ. ಓಂ ಪ್ರಕಾಶ್ ಅವರೇ, ಕಲಬುರಗಿಯಲ್ಲಿ ಯಾವ ರೀತಿಯಾಗಿದೆ ಈ ಮಹಾಶಿವರಾತ್ರಿ ಸಂಭ್ರಮ ಸಡಗರ? ಸದ್ಯ ಈಗ ಯಾವೆಲ್ಲ ಹೋಮ ಏನೆಲ್ಲ ನಡೀತಾ ಇದೆ? ನಿಕೇಶ್, ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಶಿವನಾಮ ಜೋರಾಗಿ ಇರುವಂತದ್ದು. ಅದರಂತೆ ಕಲಬುರಗಿಯಲ್ಲೂ ಕೂಡ ಏನು ಶಿವರಾತ್ರಿ ಹಬ್ಬದ ಅಂಗವಾಗಿ ಶಿವನ ದೇಗುಲಗಳಿಗೆ ಇದೀಗ ಭಕ್ತರ ದಂಡೆ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು, ಕಲಬುರಗಿಯ ರಾಮತೀರ್ಥದಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಭಕ್ತರು ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ಆ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಿರುವಂತಹ ದೃಶ್ಯವನ್ನು ಕೂಡ ರಾಜ್ಯದ ಜನರಿಗೆ ರಿಪಬ್ಲಿಕ್ ಕನ್ನಡ ಮೂಲಕ ತೋರಿಸುವಂತ ಕೆಲಸ ಮಾಡ್ತಾ ಇದೀವಿ. ನೋಡಬಹುದು, ಈಗಾಗಲೇ ಒಳಗಡೆ ಇರುವಂತಹ ಶಿವಲಿಂಗಕ್ಕೆ ವಿಶೇಷವಾಗಿ ಪೂಜೆಯನ್ನ ಮಾಡಿರುವಂತದ್ದು, ಹೂವಿನಿಂದ ಅಲಂಕಾರ ಕೂಡ ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ ಇವತ್ತು ಶಿವರಾತ್ರಿ ಹಬ್ಬದ ಅಂಗವಾಗಿ ಎಲ್ಲರೂ ಕೂಡ ಶಿವನಾಮ ಜಪವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಏನು ಭಕ್ತರ ದಂಡೆ ಶಿವನ ದೇಗುಲಕ್ಕೆ ಹರಿದು ಬರ್ತಾ ಇರುವಂತದ್ದು. ಇಲ್ಲೂ ಕೂಡ ನೋಡಬಹುದು, ಇನ್ನು ರಾತ್ರಿ 11 ಗಂಟೆ ಆಗ್ತಾ ಇದ್ರು ಕೂಡ ಸಾಕಷ್ಟು ಜನ ಬಂದು ಶಿವನಾಮವನ್ನ ಸ್ಮರಣೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ರಾತ್ರಿ ಇಡೀ ಜಾಗರಣೆ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಈಗಾಗಲೇ ಏನು ದೇವಸ್ಥಾನದಲ್ಲಿ ಸಾವಿರಾರು ಜನ ಭಕ್ತರು ಏನು ಆಗಮಿಸ್ತಾ ಇರುವಂತದ್ದು ದೃಶ್ಯದಲ್ಲೂ ಕೂಡ ನೋಡಬಹುದು. ಸರತಿ ಸಾಲಿನಲ್ಲಿ ನಿಂತು ಯಾವ ರೀತಿಯಾಗಿ ಶಿವನ ದರ್ಶನವನ್ನ ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಬಹಳ ಪ್ರಮುಖವಾಗಿ ಏನು ಭಕ್ತರು ಇವತ್ತು ಶಿವರಾತ್ರಿಯನ್ನ ಜಾಗರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಶಿವನ ಪಾತ್ರಕ್ಕೆ ಕೃಪೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬರ್ತಾ ಇರುವಂತದ್ದು. ನಾನು ಇಲ್ಲಿ ಒಂದಷ್ಟು ಜನ ಭಕ್ತರು ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಯಾವ ರೀತಿಯಾಗಿ ವಿಶೇಷ ಪೂಜೆ ನಡೆದಿರುವಂತದ್ದು, ಹೇಗಿರುತ್ತೆ ಇವತ್ತು ರಾತ್ರಿ? ಅಲಂಕಾರ ಮಾಡ್ತಾರ್ರಿ. ಇದು ಶಿವನ್ ಗುಡಿ ಅದಾರಿ, ಪ್ರಾಚೀನ ಕಾಲದಂದ ಅದರಿ. ಸೊ ಪೂರಾ ಹಳ್ಳಿ ಜನ, ಪೂರಾ ಗುಲ್ಬರ್ಗ ಎಲ್ಲಾ ಕಡೆ ಪಬ್ಲಿಕ್ ಬರುತ್ತೆ ರೀ. ಇಲ್ಲಿ ರಾತ್ರಿ ಜಾಗರಣೆ ಇರುತ್ತೆ. ಭಜನ್ ಇರುತ್ತೆ ರೀ, ಭಜನ್ ಕೀರ್ತನ್ ಇರುತ್ತೆ ರೀ. ಇನ್ನೊಬ್ರು ಭಕ್ತರು ಕೂಡ ಇದ್ದಾರೆ, ಸೊ ಅವರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಶಿವರಾತ್ರಿ ಎಲ್ಲ ಕಡೆ ಶಿವನಾಮ ಜೋರಾಗ್ತಾ ಇರುವಂತ, ತಾವು ಕೂಡ ದೇವಸ್ಥಾನಕ್ಕೆ ಬಂದಿರಾ, ಹೇಗಿರುತ್ತೆ ಇವತ್ತಿನ? ಸರ್, ಮಹಾಶಿವರಾತ್ರಿ ಅಂತ ಪ್ರತಿ ವರ್ಷ ಈ ಒಂದು ನಮ್ಮ ಕಲಬುರಗಿ ಮಹಾನಗರದಲ್ಲಿ ರಾಮತೀರ್ಥ ಅನ್ನುವಂತ ಏನು ಗುಡಿ ಇದೆ ರೀ, ಶಿವನದ ಸ್ಪೆಷಲ್ ವಿಶೇಷವಾದಂತ ಇದು ಒಂದು ದೇವಸ್ಥಾನ ರೀ. ಇಡೀ ಗ್ರಾಮಸ್ಥದಿಂದ ಜನರು ಕೂಡ ಬರ್ತಾರೆ, ಮಹಾನಗರದಿಂದ ಕೂಡ ಜನರು ಬರ್ತಾ ಇದ್ದಾರೆ. ಪ್ರತಿಯೊಂದು ವಾರ್ಡ್ ನಲ್ಲಿಯೂ ಕೂಡ ಶಿವನ ಮಂದಿರ ಇದ್ರು ಕೂಡ ಈ ಒಂದು ರಾಮತೀರ್ಥಕ್ಕೆ ಜನ ಬಂದು ದರ್ಶನ ಪಡ್ಕೊಂಡು ಹೋದ್ರೆ ಸಮಾಧಾನ ರೀ. ಅದಕ್ಕೆ ನಮ್ಮ ಸುನೀಲ್ ಏನು ನಿಕೇಶ್ ಇಲ್ಲೇ ಈ ರೀತಿಯಾಗಿ ಅಂದ್ರೆ ಭಕ್ತರು ಇವತ್ತು ರಾಮತೀರ್ಥದಲ್ಲಿರುವಂತಹ ಏನು ಆ ಒಂದು ಶಿವನ ದರ್ಶನವನ್ನ ಪಡೆದು ಪುನೀತರಾಗೋದಕ್ಕೆ ಮುಂದಾಗ್ತಾ ಇರುವಂತದ್ದು. ನಿಕೇಶ್, ಓಕೆ.